KCN में आपका स्वागत है। मैं किंग हमीद। ಇವತ್ತು ಇಡೀ ದೇಶಾದ್ಯಂತ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೂ ಈಸ್ ಅಂಬೇಡ್ಕರ್? Ambedkar was a well-known Indian jurist. He served his capacity in various fields to the nation. He is the father of the world downtrodden people. ಸುಮಾರು ಸ್ವಾತಂತ್ರ್ಯ ಬರ್ಲಿಕ್ಕೂ ಮುಂಚೆ ನಾವು ಹೇಗಿದ್ದು ಅಂತಂದ್ರೆ, ಅವರು ಹುಟ್ಟದೇ ಇದ್ದಿದ್ರೆ ಅಥವಾ ಸಂವಿಧಾನ ಬರೀದೇ ಇದ್ದಿದ್ರೆ ಈ 150 ಕೋಟಿ ಜನರು ಹೇಗಿರ್ತಿದ್ರು ಅಂತ ಒಂದು ದಿನ ಊಟ ತಿಂಡಿ ಬಿಟ್ಟು ನಾವು ಯೋಚನೆ ಮಾಡಬೇಕಾಗ್ತದೆ. ಜಂತರ್ ಮಂತರ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ಸುಟ್ಟಾಕಿ ಏನ್ ಹೇಳುತ್ತೆ ಗೊತ್ತಾ? ಇವರಲ್ಲಿ ಅಂದ್ರೆ ದಲಿತರಲ್ಲಿ, ಅಲ್ಪಸಂಖ್ಯಾತರಲ್ಲಿ, ಶೂದ್ರರಲ್ಲಿ, ಬಡವರಲ್ಲಿ, ನಿರ್ಗತಿಕರಲ್ಲಿ ಏನಿದೆ ಇವ್ರ ಹತ್ರ? ಭೂಮಿ ಇದೆಯಾ? ಆಸ್ತಿ ಇದೆಯಾ? ಸಂಪತ್ತಿದೆಯಾ? ಶಿಕ್ಷಣ ಇದೆಯಾ? ಇವರೆಲ್ಲ ಜಿದ್ದಾಳುಗಳು. ಇವ್ರು ಏನು ಮಾಡಕ್ಕಾಗೋದಿಲ್ಲ. ಇವ್ರನ್ನ ಹೊಡೆದು ಬಿಸಾಕಿ ಅಂತ ಹೇಳ್ತಾರೆ ಜಂತರ್ ಮಂತರ್ನಲ್ಲಿ. ಇಲ್ಲಿ ಕೋಮುವಾದ ಮತ್ತೆ ಬಂಡವಾಳಶಾಹಿ ಒಟ್ಟೊಟ್ಟಿಗೆ ಹೋಗ್ತಾ ಇದೆ. ಇಲ್ಲಿ ಇಡೀ ರಾಷ್ಟ್ರದ ಸಂಪತ್ತು ಕೇವಲ 10% ಜನರಲ್ಲಿದೆ. ಅದಾನಿ ಅಂಬಾನಿ ಅವ್ರ ಫ್ಯಾಮಿಲಿಯವರು ದಿನಕ್ಕೆ 8,000 ಕೋಟಿ ಖರ್ಚು ಮಾಡಿದ್ರೆ 3 ವರ್ಷ ಆದ್ರೂ ಮುಗಿಯೋದಿಲ್ಲ. ನಾನ್ ಕೇಳೋದಿಷ್ಟೇ, ಎಲ್ಲಾ ಜನರು ಇವತ್ತು ನನ್ನನ್ನು ಯಾರಾದ್ರೂ ನಿನ್ ಜಾತಿ ಯಾವ್ದು ಅಂತ ಕೇಳಿದ್ರೆ ನನ್ನ ಜಾತಿ ಪ್ರೀತಿ ಅಂತ ಹೇಳ್ತೀನಿ. ನಿನ್ ಧರ್ಮ ಯಾವ್ದು ಅಂತ ಕೇಳಿದ್ರೆ ನನ್ನ ಧರ್ಮ ಮಾನವ ಧರ್ಮ ಅಂತ ಹೇಳ್ತೀನಿ. ಯಾರಾದ್ರೂ ಹಿಂದೂ ಮುಸ್ಲಿಂ ಅಂತ ಕೋಮು ಗಲಭೆ ಹಚ್ಚಿದ್ರೆ ಅವನೇ ಪ್ರಪಂಚದ ಉಗ್ರವಾದಿ. ಭಾರತದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೆ ಅದು ನನ್ನ ಭಾರತೀಯ ಕುಟುಂಬದ ಪ್ರಜೆ ಅನ್ಬೇಕು. ಹಾಗಾದ್ರೆ ಮಾತ್ರ ಪ್ರತಿಯೊಬ್ಬರು ಪ್ರೀತಿ, ಕರುಣೆ, ಸ್ನೇಹ, ಸೌಹಾರ್ದ ಇರ್ತಕ್ಕಂಥವ್ರನ್ನ 10 ಜನವನ್ನ ಸಂಪಾದನೆ ಮಾಡಿ, ಇಲ್ಲಿ ಬಡತನ ಇದೆ, ಹಸಿವಿದೆ, ಅಸ್ಪೃಶ್ಯತೆ ಇದೆ, ಜಾತೀಯತೆ ಇದೆ, ಪ್ರೇಮಭಾವನೆ ಇದೆ. ನಮ್ಮ ಪಾಸ್ಬುಕ್ ಅಲ್ಲಿ 10,000 ರೂಪಾಯಿ ಜನಸೇವೆ ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ. ಪ್ರತಿಯೊಬ್ಬ ಪ್ರಜೆಗಳು ಕೂಡ ವೋಟಿನ ಮಹತ್ವ, ಸ್ವಾಭಿಮಾನ, ರಾಜಕೀಯ ಪ್ರಜ್ಞೆ ಇವನ್ ಬೆಳೆಸ್ಕೊಂಡ್ರೆ ಮಾತ್ರ ಈ ದೇಶ ಉಳಿತಾ ಇದೆ. ಒಂದು ನಾನು ಸತ್ಯ ಘಟನೆ ಹೇಳ್ತಾ ಇದ್ದೀನಿ. ದಾವಣಗೆರೆಗೆ ಹೋಗಿದ್ದೆ. ಲಕ್ಷ್ಮೀಬೆ ಅಂತ ಒಬ್ಬ ಮಹಾನ್ ಮೇಧಾವಿ, ಮುಖ್ಯಮಂತ್ರಿ ಆಗ್ತಕ್ಕಂತ ಅರ್ಹತೆ ಇರ್ತಕ್ಕಂತ ಅಫ್ಸರ್ ಕೊಡ್ಲಿಪೇಟೆ. ನಮ್ಮ ಪಕ್ಷದಲ್ಲಿ 5-6 ಜನ ಮುಖ್ಯಮಂತ್ರಿ ಆದವರು ಅಂತಿದ್ದಾರೆ. ಅಫ್ಸರ್ ಮಜೀದ್ ಇರ್ಬೋದು, ರಿಯಾಜ್ ಕಡಂಬ ಇರ್ಬೋದು, ಅಫ್ಸರ್ ಕೊಡ್ಲಿಪೇಟೆ ಇರ್ಬೋದು. ಇಂತಿಯವರು ಒಬ್ಬ ಕಂಟೆಸ್ಟ್ ಮಾಡೋದಕ್ಕೆ 134 MLA-ಗಳಲ್ಲಿ ಬಂದು ಹೇಳ್ತಾರೆ. 30 ಕ್ಯಾಬಿನೆಟ್ ಮಿನಿಸ್ಟರ್ ಬಂದು ಹೇಳಿದ್ದಾರೆ. ಆ ಕ್ಯಾಬಿನೆಟ್ ಮಿನಿಸ್ಟರ್ ದಾವಣಗೆರೆಯಲ್ಲಿ ಯಾವ್ಯಾವ ಜಾತಿ ಇದ್ದಾರೆ ಆಯಾ ಜಾತಿ ಅವ್ರಿಗೆ ಒಬ್ಬೊಬ್ಬರನ್ನ ನೇಮಿಸ್ತಾರೆ. 500 ಕೋಟಿ ಇಟ್ಕೊಂಡು ಬರ್ತಿದ್ರೆ ಅವ್ರು ಕೇಳಿದ್ದೇನು? 75 ವರ್ಷಗಳಿಂದ ನಮ್ಗೆ ಸ್ಥಾನಮಾನ ಕೊಟ್ಟಿಲ್ಲ, ಕೇವಲ 25-30 ಸಾವಿರ ಇರೋರೆಲ್ಲ MLA ಆಯ್ತಾ ಇದ್ದಾರೆ, ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದ್ದೆ ತಪ್ಪ? ಹಾಗಾದ್ರೆ ಇದು ಪ್ರಜಾಪ್ರಭುತ್ವನಾ? ಅದಕ್ಕೆ ಮುಸ್ಲಿಂ ನಾಯಕರನ್ನ ಬಲಿಪಶು ಮಾಡಾಕ್ಬೋದು. ಈಗ ನಜೀರ್ ಅಹಮದ್ ಅವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ, ಅಬ್ದುಲ್ ಜಬ್ಬಾರ್ ಅವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ನಾನ್ ಕೇಳ್ತೀನಿ, ನಾಳೆ ದಿನ ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗೆ ಇರೋರು ಯಾರು? ಫೋಟೋ ಯಾರಲ್ಲಿದೆ? ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕುಗಳನ್ನ ಕೇಳಬಾರ್ದ? ಆ ರೀತಿ ಕೇಳಬಾರ್ದು ಅನ್ನೋದಾದ್ರೆ ನಿಮ್ದು ಆತ್ಮಹತ್ಯೆ ಮಾಡ್ಕೊಂಡಂಗೆ. ಅಹಿಂದ ಅಂತ ನೀವು ಹೇಳ್ತೀರಿ ಸಿದ್ದರಾಮಯ್ಯ ಅವರು, ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅಲ್ಪಸಂಖ್ಯಾತ ದಲಿತರನ್ನ ಏನಾದ್ರು ಕೊಟ್ಟಿದ್ದೀರಾ ನೀವು? ಪೋಸ್ಟ್ ಮಾಡಿದ್ದೀರಾ? ಸೊ ಈ ಎಲ್ಲಾ ದೃಷ್ಟಿಯಿಂದ ಪ್ರಜೆಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ,
ಓಟಿನ ಮಹತ್ವ, ಸ್ವಾಭಿಮಾನ, ರಾಜಕೀಯ ಪ್ರಜ್ಞೆ, ಜಾಗೃತಿಯನ್ನ ಮೂಡಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡಿ. ಒಬ್ಬ ರಾಜನಾದ್ರೆ ಅವನಲ್ಲಿ ಚಿನ್ನ, ವಜ್ರ, ವೈಡೂರ್ಯ, ಆನೆ, ಕಾಲಾಳು, ರಥ ಇದೆ. ಆ ಪ್ರದೇಶಕ್ಕೆ ಮಾತ್ರ ಜನ ಮರ್ಯಾದೆ ಕೊಡ್ತಾರೆ. ಒಬ್ಬ ವಿದ್ಯಾವಂತನಾದ್ರೆ ಪ್ರಪಂಚವೇ ಮರ್ಯಾದೆ ಕೊಡುತ್ತೆ. 600 ಸಂಸ್ಥಾನಗಳಿವೆ ಇಲ್ಲಿ, ಇವತ್ತು ಯಾವುದೂ ಇಲ್ಲ. ಸಂಸ್ಥಾನಗಳು ಇದ್ದಾಗ 600 ಸಂಸ್ಥಾನಗಳಿದ್ದು ಅಲ್ಲಿ ಯಾರು ರಾಜ್ಯಗಳಿಲ್ಲ, ಭೂಮಿ ಇದೆ, ಆದ್ರೆ 3 ಜನ ಮಾತ್ರ ಉಳ್ಕೊಂಡ್ರು. ಯಾರು? ಟಿಪ್ಪು ಸುಲ್ತಾನ್, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತೆ ಸಾಹು ಮಹಾರಾಜರು. ಇವತ್ತು ನಾವು ಹೇಗ್ ಬದುಕ್ತಾ ಇದ್ದೀವಿ ಅಂದ್ರೆ, ಸಾಹೇಬ್ರೆ, ಪ್ರಜೆಗಳೇ, ಊಟ ಆಯ್ತಾ, ತಿಂಡಿ ಆಯ್ತಾ, ಮದುವೆ ಬನ್ನಿ, ಇಂತ ಸುಂದರವಾದ ಯಾವುದೋ ಒಂದು ಪಕ್ಷ, ಯಾವುದೋ ಒಂದು ಸಂಘಟನೆ, ಅದಕ್ಕೆ ಜನಸೇವೆನೂ ಗೊತ್ತಿಲ್ಲ, ಸಮಾಜ ಸೇವೆನೂ ಗೊತ್ತಿಲ್ಲ. ನಾನು ಹುಟ್ಟೋದೇ ಹಳ್ಳಿಕ್ಕೆ, ನನ್ನ ತೀರ್ಥ ಹೆಚ್ಚು, ನನ್ನ ಪ್ರಸಾದ ಹೆಚ್ಚು, ನಾನು ಈ ಭೂಮಿನೇ ನಾನು ಸೃಷ್ಟಿ ಮಾಡಿದ್ದೀನಿ, ಈ ನೀರನ್ನೇ ಮಾಡ್ತೀನಿ, ಎಲ್ಲವನ್ನೂ ನಾನೇ ಕೊಡ್ತೀನಿ ಅಂತೀನಿ. ನಾಗರಿಕ ಪ್ರಜ್ಞೆ ಬೆಳೆಸ್ಕೊಳ್ಬೇಕು, ಈ ದೇಶವನ್ನು ಆಳ್ಬೇಕು, ಮತ್ತೆ ಸಮಾಜ ಮಾಡ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ನಂಬಿಕೆ ಅಭಿನಂದನೆ ಮಾಡಿ ಕೈ ಮುಗಿತೀನಿ.